ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ವಿಟ್ಯೂ ಡೆವಲಪರ್. ಸೊ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ವಿಟ್ಯೂ ಸ್ಕ್ಯಾಮ್ ಬಗ್ಗೆ. ಸೊ ನನಗೆ ತುಂಬಾ ಕ್ವೆಶನ್ಸ್ ಇತ್ತು. ಸೊ ಇವಾಗ ಒಂದು ಲೈವ್ ಪ್ರೂಫ್ ಜೊತೆ ಬಂದಿದ್ದೀನಿ ಈ ವಿಟ್ಯೂ ಸ್ಕ್ಯಾಮ್ ಯಾವ ಥರ ಅಂತ. ಸೊ ಇವಾಗ ಫಸ್ಟ್ ಹೇಳಬೇಕಂದ್ರೆ ವಿಟ್ಯೂ ಸ್ಕ್ಯಾಮು ಈ ರಿವ್ಯಾಲ್ಯೂಷನ್ ಬಗ್ಗೆ ತುಂಬಾ ನಡೀತಿದೆ. ಇವತ್ತಂತ ಅಲ್ಲ, ಹೋದ 5 ವರ್ಷದಿಂದನೂ ಹೀಗೆ ನಡೀತಾ ಇದೆ. ನನ್ನ ಫಸ್ಟ್ ಇಯರಿಂದ ಇಂಜಿನಿಯರಿಂಗಿಂದ ಇಲ್ಲಿವರೆಗೂ ಸೇಮ್ ಟು ಸೇಮ್ ಹಾಗೆ ನಡೀತಾ ಇದೆ. ಏನೂ ಚೇಂಜ್ ಆಗಿಲ್ಲ ಆ ವಿಷಯದ ಬಗ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಮಾರ್ಕ್ ಶೀಟ್ ಇದೆ ಒಂದು ಸ್ಟೂಡೆಂಟಿದು. ಸೊ ಇಲ್ಲಿ ನಾನು ಏನಂದರೆ ಈ ಮಾರ್ಕ್ ಶೀಟ್ ಏನಿದೆ ಮುಂಚೆನೇ ನಮ್ಮ ಚಾನಲ್ ಏನಿದೆ ವಿಟ್ಯೂ ಡೆವಲಪರ್, ಅದರಲ್ಲಿ ಆಲ್ರೆಡಿ ಅದು ಅಪ್ಲೋಡ್ ಮಾಡಿತ್ತು. ಸೊ ನನಗೆ ರಿವ್ಯಾಲ್ಯೂಷನ್ ಇದು ಇನ್ನೂ ರಿವ್ಯಾಲ್ಯೂಷನ್ ಎಲ್ಲ ಹಾಕಿಲ್ಲ ಅಲ್ವಾ, ಅದಕ್ಕೆ ನನಗೆ ಅದೊಂದು ಶೀಟ್ ಸಿಕ್ಕಿಲ್ಲ. ಸೊ ಅದು ಸಿಕ್ಕಿದರೆ ಒಂದು ಹೊಸದಾಗಿ ನಾನೊಂದು ವಿಡಿಯೋ ಮಾಡ್ತೀನಿ. ಬಟ್ ಇದೇನೆಂದರೆ ಒಂದು ಓಲ್ಡ್ ಶೀಟ್, ಸರಿನಾ, ಒಂದು ಸ್ಟೂಡೆಂಟ್ಸ್ ಇದು ಓಲ್ಡ್ ಶೀಟ್. ಅವರು ರಿವ್ಯಾಲ್ಯೂಷನಿಗೆ ಹಾಕಿದಾಗ ಒಂದು ರಿಸಲ್ಟ್ ಬಂದಿರೋ ಅಂಥದ್ದು ಒಂದು ಓಲ್ಡ್ ಶೀಟ್ ಇದು. ಸೊ ಇದನ್ನ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಯಾವ ಥರ ಸ್ಕ್ಯಾಮ್ ಆಗಿದೆ ಅಂತ ಸ್ಟೂಡೆಂಟ್ಸ್ಗೆ. ಓಕೆ, ಫಸ್ಟ್ ನೋಡ್ತಾ ಇರ್ಬೋದು ನೀವು. ಓಕೆ, ಇದನ್ನು ನೋಡಿ. ಸೊ ಇದು 3rd ಸೆಮಿಸ್ಟರ್ ಇದು. ಸೊ ಫಸ್ಟ್ ಏನಾಗಿದೆ ಅಂದರೆ ಈ ಸ್ಟೂಡೆಂಟಿಗೆ ಓಲ್ಡ್ ಮಾರ್ಕ್ಸ್ ಏನು ಸಿಕ್ಕಿದೆ, ಇಂಟರ್ನಲ್ ಮಾರ್ಕ್ಸಲ್ಲಿ ನೋಡ್ಬೋದು 47 ಅಂತ ಸಿಕ್ಕಿದೆ ಸ್ಟೂಡೆಂಟಿಗೆ. ಓಕೆ, ಈಗ ಓಲ್ಡ್ ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ, 4 ಅಂತ ಕೊಟ್ಟಿದ್ದೆ, ಫೇಲ್ ಅಂತಲೂ ಅವರು ತಗೊಂಡಿದ್ದಾರೆ, ಸರಿನಾ. ಬಟ್ ಇವಾಗ ರಿವ್ಯಾಲ್ಯೂಷನ್ ಹಾಕಿದಾಗ ಅವ್ರ ಮಾರ್ಕ್ಸ್ ಏನು ಬಂದಿದೆ, 18 ಅಂತ ಬಂದಿದೆ. 18 ಬಂದು ಪಾಸ್ ಮಾಡಿದ್ದಾರೆ. ಸೊ 47 + 18, 47 + 18 ಎಷ್ಟು, ಎಷ್ಟಪ್ಪ, 47 + 18, ಓಕೆ, ಏನೇ ಇರಲಿ ನನ್ನ ಕೇಳಬೇಡಿ, ನಾನು ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಸೊ 47 + 18 ಎಷ್ಟೋ ಒಂದು ಬಂತು. ಸೊ ಅವ್ರಿಗೆ ಏನಾಯ್ತಂದರೆ ಪಾಸಿಂಗ್ ಮಾರ್ಕ್ಸ್ ಸಿಕ್ತು. ಸೊ ಅವ್ರು ಈ ಥರ ಒಂದು ಪಾಸ್ ಆಗಿದ್ದಾರೆ. ಇನ್ನೊಂದು ನೋಡಿದರೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಇದೆ, ಸರಿನಾ. ಆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಪ್ಲಿಕೇಶನ್ಸಲ್ಲಿ ಏನಾಗಿದೆ ಅಂದರೆ ಇಂಟರ್ನಲ್ ಅವ್ರಿಗೆ ಚೆನ್ನಾಗಿ ಸಿಕ್ಕಿದೆ, 46 ಸಿಕ್ಕಿದೆ. ಓಲ್ಡ್ ಮಾರ್ಕ್ಸ್ ಏನಾಗಿದೆ ಅಂದರೆ 9 ಸಿಕ್ಕಿದೆ ಅವರಿಗೆ. ಸೊ ಇಲ್ಲಿ ಫೇಲ್ ಅಂತ ಆಗಿದೆ. ಬಟ್ ಏನಾಯ್ತಂದರೆ ಈಗ ರಿವ್ಯಾಲ್ಯೂಷನ್ಗೆ ಆ ಸ್ಟೂಡೆಂಟ್ ಅಪ್ಲೈ ಮಾಡಿದಾಗ ಸೇಮ್ 18 ಬಂತು ಆ್ಯಂಡ್ ಅವ್ರಿಗೆ ಪಾಸ್ ಕೂಡ ಮಾಡಿದ್ದಾರೆ. ಸೊ ಇದು ಹೇಗೆ ಅವ್ರು ಮಾಡಿದರು. ಸೊ ಇದು ಯಾಕೆ ಇಷ್ಟು ಮಾರ್ಕ್ಸ್ ಫ್ಲಕ್ಚುಯೇಷನ್ ಆಗಿದೆ. ಸೊ ಫಸ್ಟ್ರಲ್ಲಿ ಏನಿತ್ತು, 4 ಇತ್ತು, 4ಇಂದ ಸೀದಾ 18ಗೆ ಹೇಗೆ ಹೋಯಿತು, ಏನೋ ಒಂದು ಈ ಗ್ಯಾಪ್ ಏನಿದೆ ಏನೋ ಒಂದು ಆಗಿರುತ್ತೆ. ಸೊ ಏನಾಗಿದೆ, ಸೊ ಈ 18 ಇತ್ತಲ್ಲ ಅವ್ರಿಗೆ ಮುಂಚೆನೇ ಕೊಡ್ಬೋದಿತ್ತಲ್ಲ, ಯಾಕೆ ಅವ್ರು ಈ 18 ಮುಂಚೆನೇ ಕೊಟ್ಟಿಲ್ಲ, ಇವಾಗ ಯಾಕೆ ಅವರು 18 ಕೊಟ್ಟಿದ್ದಾರೆ. ಸೊ ಫಸ್ಟೇ ಆ ಸ್ಟೂಡೆಂಟಿಗೆ 18 ಅಂತ ಕೊಟ್ಟಿದ್ರೆ ಅವ್ರು ರಿವ್ಯಾಲ್ಯೂಷನಿಗೆ ಹಾಕ್ತಿದ್ರಾ, ಓಕೆ, ಮೋಸ್ಟ್ಲಿ ಅವರಿಗೆ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಹಾಕಿರ್ಬೋದು. ಬಟ್ ಈಗ ಅಟ್ಲೀಸ್ಟ್ ಏನಾದರೂ ಒಂದು ಪಾಸ್ ಆಗಿದ್ದಾರೆ ಅಂತ ಒಂದು ಹೋಪ್ಸಾರು ಇದಿತ್ತಲ್ಲ ಅವರಿಗೆ. ಸೊ ಅವ್ರು ಯಾಕೆ ಈ 18 ಅವ್ರಿಗೆ ಮಾರ್ಕ್ಸ್ ಬರಬೇಕಿತ್ತು, ಬಟ್ ಅವರಿಗೆ 4 ಅಂತ ಕೊಟ್ಟಿದ್ದಾರೆ. ಸೊ 18 ಮಾರ್ಕ್ಸ್ ಫಸ್ಟೇ ಪೇಪರ್ ವ್ಯಾಲ್ಯೂಷನ್ ಮಾಡುವಾಗ ಯಾಕೆ ಹಾಕಿಲ್ಲ, ಓಕೆನಾ. ಮತ್ತು ಈ ರಿವ್ಯಾಲ್ಯೂಷನ್ ಮಾಡೋಕ್ಕೆ ಒಂದು 600 ರುಪೀಸ್ ಒಂದು ಸಬ್ಜೆಕ್ಟಿಗೆ ಎಷ್ಟು ಪೇ ಮಾಡಬೇಕಾಗುತ್ತೆ. ಸೊ ಯಾಕೆ ಈ ಥರ ಮಾಡಿದ್ದಾರೆ, ವಾಟ್ ಈಸ್ ದ ರೀಸನ್ ಅಂತ ನಮಗೆ ಈಗ ಗೊತ್ತಾಗಿಲ್ಲ, ಸರಿನಾ. ಸೊ ಇದು ಒಂದು ಪೇಪರ್. ಇನ್ನೊಂದು ಪೇಪರ್ ನೋಡಿದರೆ ಇದು M2 ಪೇಪರ್. ಸೊ ಫಸ್ಟ್ ಏನಾಗಿದೆ ಅಂದರೆ ಈ ಸ್ಟೂಡೆಂಟಿಗೆ 12 ಮಾರ್ಕ್ಸ್ ಬಂದಿತ್ತು. ಸೊ ಇದು ಎಂತಾಯ್ತು ಅಂದರೆ ಫೇಲ್ ಆಗಿದೆ. ಬಟ್ ರಿವ್ಯಾಲ್ಯೂಷನ್ ಮಾಡಿದಾಗ ಈ ಸ್ಟೂಡೆಂಟಿಗೆ ಏನು ಬಂದಿದೆ, 30 ಮಾರ್ಕ್ಸ್ ಬಂದಿದೆ. 30 ಅಂದರೆ ಫ್ರಮ್ 12 to 30 ಎಷ್ಟು ಡಿಫ್ರೆನ್ಸ್ ಇದೆ, ನಿಯರ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಹೇಳಿ, ನಿಯರ್ಲಿ 18 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. 18 ಮಾರ್ಕ್ಸ್ ಡಿಫ್ರೆನ್ಸ್ ಹೇಗೆ ಬಂತು ಅವರಿಗೆ. ಸೊ ಏನು ಪೇಪರ್ ವ್ಯಾಲ್ಯೂಷನ್ ಮಾಡುವಾಗ ಒಟ್ರಾಶಿ ಅವರಂತ ಪೇಪರ್ ವ್ಯಾಲ್ಯೂಷನ್ ಮಾಡೋದಾ ಅಂದರೆ ಅವ್ರಿಗೆ ಅವ್ರಿಗೆ ಹೇಗಂದರೆ ಒಂದು ಪೇಪರ್ ವ್ಯಾಲ್ಯೂಟ್ ಮಾಡೋಕ್ಕೆ ಜಸ್ಟ್ ಹಾರ್ಡ್ಲಿ 2 or 3 ಮಿನಿಟ್ಸ್ ಇರುತ್ತೆ, ಸರಿನಾ. ಬಟ್ ಅವ್ರೇನು ಮ್ಯಾನ್ವಲ್ ರೀತಿಯಲ್ಲಿ ಏನು ಪೇಪರ್ ಕರೆಕ್ಷನ್ ಮಾಡಲ್ಲ. ಫಸ್ಟ್ ಥಿಂಗ್ ಏನು ಮಾಡ್ತಾರಂದರೆ ಅವರು ನಿಮ್ಮ ಈ ಪೇಪರ್ ಬರಿತೀರಿ ಅಲ್ಲ ನೀವು, ಬುಕ್ಲೆಟ್ ಏನಿದೆ ಅಲ್ಲಿ ಒಂದು QR ಕೋಡ್ ಇದೆ, ಅವರನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟ್ರಿಗೆ ಅಪ್ಲೋಡ್ ಮಾಡ್ತಾರೆ, ಸರಿನಾ. ಮ್ಯಾನ್ವಲ್ ರೀತಿಯಲ್ಲಿ ಈಗ ನಮ್ಮ ಕಾಲೇಜಸ್ ಹೇಗೆ ಕೂತ್ಕೊಂಡು ಲೆಕ್ಚರರ್ಸ್ ಎಲ್ಲ ಕೂತ್ಕೊಂಡು ಪೇಪರ್ ತೊಗೊಂಡು ಮತ್ತು ಪೆನ್ನಲ್ಲಿ ರೆಡಿಂಗ್ ಪೆನ್ನಲ್ಲಿ ಕೂತ್ಕೊಂಡು ಕರೆಕ್ಷನ್ ಹಾಗೆ ಮಾಡೋದಲ್ಲ ಇದು ಕಂಪ್ಯೂಟರಿಗೆ ಅಪ್ಲೋಡ್ ಮಾಡಿ ಮಾಡೋವಂಥದ್ದು. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿರೋವಂಥದ್ದು ಚಾನ್ಸ್ ಇಲ್ಲ, ಸರಿನಾ. ಮಿಸ್ಟೇಕ್ ಆದರೂ ಸಹ ಅವ್ರು 1 or 2 ಮಾರ್ಕ್ ಇಸ್ ಓಕೆ,
1 ಆರ್ 2 ಮಾರ್ಕ್ ಇಲ್ಲಿಂದ ಅಲ್ಲಿಗಾದರೆ ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಎಷ್ಟೋ 18 ಮಾರ್ಕ್ಸ್, 18 ಮಾರ್ಕ್ಸ್ ಅದು ಹೇಗೆ ಅಲ್ಲಿಂದ ಇಲ್ಲಿ ಆಗಿದ್ದು? ಸೊ ದಿಸ್ ಇಸ್ ನಾಟ್ ಎಕ್ಸೆಪ್ಟೇಬಲ್. ಇದು ಒಂದು ಸ್ಟೂಡೆಂಟ್ ಲೈಫಲ್ಲಿ ಆಟ ಆಡೋಂಥ ಆಗ್ತಾ ಉಂಟು. ಸೊ ಇನ್ನೊಂದು ನೋಡೋಣ. ಇನ್ನೊಂದು ಮಾರ್ಕ್ ಶೀಟಲ್ಲಿ ನೋಡ್ಬೋದು ನೀವೇನಾಗಿದೆ ಅಂದರೆ ಓಲ್ಡ್ ಮಾರ್ಕ್ಸು 14 ಅಂತ ಇದೆ, ಓಕೆನಾ. ಸೊ ಈ ಓಲ್ಡ್ ಮಾರ್ಕ್ಸ್ ಏನಾಯಿತು ಅವರಿಗೆ 14 ಅಂತ ಬಂದಿದೆ, ಯು ಕ್ಯಾನ್ ಸಿ ಹಿಯರ್. ಬಟ್ ಇಂಟರ್ನಲ್ ಅವ್ರಿಗೆ ಚೆನ್ನಾಗಿತ್ತು, 41 ಇತ್ತು, ಓಲ್ಡ್ ಮಾರ್ಕ್ಸ್ 14 ಬಂತು, ಫೇಲ್ ಅಂತ ಮಾಡಿದ್ದಾರೆ. ಬಟ್ ಆರ್ ವಿ ಮಾರ್ಕ್ಸಲ್ಲಿ ಇನ್ನೂ ಕಮ್ಮಿ ಬಂದಿದೆ, ಸರಿನಾ. ಸೊ ಇನ್ನೂ ಕಮ್ಮಿ ಬಂದಿದೆ, ಎಷ್ಟು ಬಂತು? 11 ಬಂತು. ಫ್ರಮ್ 14 ಅವರಿಗೆ 11 ಹೋಯಿತು, ಸರಿನಾ. ಬಟ್ ಸ್ಟಿಲ್ ಅವರಿಗೆ ರಿವ್ಯಾಲ್ಯೂಷನ್ ಇದೇನು ಬಂತು? ಫೇಲ್ ಅಂತಲೇ ಬಂತು. ಬಟ್ ಈಗ ನೋಡಿ, ಈಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತಲ್ವಾ. ಈಗ ನಾನು ರಿವ್ಯಾಲ್ಯೂಷನಿಗೆ ಹಾಕಿದೆ. ಈಗ ನಂಗೆ ಫಸ್ಟ್ ಒಂದು ಮಾರ್ಕ್ ನನಗೆ 14 ಇದೆ, ರಿವ್ಯಾಲ್ಯೂಷನ್ ಹಾಕಿದ್ರೆ ಇನ್ನೂ ಕಮ್ಮಿ ಬಂದಿದ್ದರೆ ಈಗ ನನ್ನ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಸೊ ನಾನು ಹೇಳಿದ್ದೀನಿ ಮಾರ್ಕ್ಸ್ ಕಮ್ಮಿ ಆಗಲ್ಲ. ಸೊ ಈಗ ಇಫ್ ಇನ್ ಕೇಸ್ ನಿಮ್ಮ ಓಲ್ಡ್ ಮಾರ್ಕ್ಸ್ ನ್ಯೂ ಮಾರ್ಕ್ಸ್ಗಿಂತ ಜಾಸ್ತಿ ಇದ್ದರೆ ಓಲ್ಡ್ ಮಾರ್ಕ್ಸೇ ತಗೊಳ್ತಾರೆ. ಸೊ ಫೈನಲ್ ಮಾರ್ಕ್ಸ್ ಏನಿದೆ 14 ಅವರೇ ತೊಗೊಂಡಿದ್ದಾರೆ. ಸೊ ನಿಮ್ಮ ಓಲ್ಡ್ ಮಾರ್ಕ್ಸೇ ರಿಟೇನ್ ಆಗುತ್ತೆ. ನಿಮ್ಮ ನ್ಯೂ ಮಾರ್ಕು ಇಫ್ ಇನ್ ಕೇಸ್ ನಿಮ್ಮ ಓಲ್ಡ್ ಮಾರ್ಕ್ಗಿಂತ ಕಮ್ಮಿ ಇದ್ದರೆ ಓಲ್ಡ್ ಮಾರ್ಕ್ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇನ್ನೊಂದು ಏನಂದರೆ ಇಲ್ಲಿ ನೋಡ್ಬೋದು, ಇನ್ನೊಂದು ಸ್ಟೂಡೆಂಟ್ ಇದು ಇಂಟರ್ನಲ್ ಮಾರ್ಕ್ 6 ಕೊಟ್ಟಿದ್ದಾರೆ, ಓಕೆನಾ. ರಿವ್ಯಾಲ್ಯೂಷನ್ ಹಾಕಿದ್ಮೇಲೆ 18 ಬಂತು. ಇಲ್ಲಿ ಸಹ ಕೂಡ ಒಂದು ಸ್ಕ್ಯಾಮ್ ಆಗಿದೆ. 6 to 18 ಎಷ್ಟು ಡಿಫ್ರೆನ್ಸ್ ಇದೆ? ಲಿಟ್ರಲಿ ಒಂದು ಎಷ್ಟು ಡಿಫ್ರೆನ್ಸ್ ಇದ್ರೆ ಗೈಸ್, ಒಂದು ನಿಯರ್ಲಿ 12 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಹೇಗೆ? ಸೊ ಸಡನ್ಲಿ ಅಲ್ಲ ರೀ, ನಾನು ಏನು ಹೇಳೋದಂದರೆ ನನ್ನ ಒಂದೇ ಕ್ವೆಶನ್ ಇರೋದು, ಓಕೆ ಫೈನ್, ಇವಾಗ ಅಂದಾಗ ಒಂದು ಹ್ಯೂಮನ್ ಎರರ್ ಅಂತೂ ಇದ್ದೇ ಇರುತ್ತೆ, ಸರಿನಾ. ಯಾರೂ ಪರ್ಫೆಕ್ಟ್ ಅಲ್ಲ ಅಂತ ನಾನು ಹೇಳ್ತೀನಿ, ಐ ಎಗ್ರಿ ವಿತ್ ದ್ಯಾಟ್, ಯಾರೂ ಪರ್ಫೆಕ್ಟ್ ಇರಲ್ಲ. ಬಟ್ ಅದು ಹೇಗೆ 12 ಮಾರ್ಕ್ಸ್ ಫ್ಲಕ್ಚುಯೇಷನ್ ಹೇಗಾಗಿದೆ? ಹೌ ಇಸ್ ದಿಸ್ ಪಾಸಿಬಲ್? 12 ಮಾರ್ಕ್ಸ್ ಆಗೋಷ್ಟು 1 or 2 ಮಾರ್ಕ್ ಇಸ್ ಓಕೆ ಗೈಸ್, ನಾನು ಒಪ್ಕೊತೀನಿ 1 or 2 ಮಾರ್ಕ್ಸ್. ಇವನ್ ನಮ್ಮ ಲೆಕ್ಚರರ್ಸಲ್ಲಿ ಕೂಡ 1 or 2 ಮಾರ್ಕ್ಸ್ ಇಸ್ ಓಕೆ, ಫ್ಲಕ್ಚುಯೇಷನ್ ಆಗುತ್ತೆ. ಬಟ್ 12 ಮಾರ್ಕ್ಸ್ ಇಸ್ ಲಿಟ್ರಲಿ ಹ್ಯೂಜ್ ಅಲ್ವಾ. ಸೊ ಇನ್ನೊಂದು ನೋಡೋಣ. ಸೊ ನೋಡಿ, ಈ ಸ್ಟೂಡೆಂಟಿಗೆ ಮ್ಯಾಥ್ಸಲ್ಲಿ 0 ಬಂದಿದೆ, ಫೇಲ್ ಅಂತ ಮಾಡಿದ್ದಾರೆ. ಬಟ್ ರಿವ್ಯಾಲ್ಯೂಷನ್ ಮಾಡಿದ್ದಾರೆ, ಸರಿನಾ. ಸ್ಟೂಡೆಂಟ್ ಏನು ಮಾಡಿದ್ದಾರೆ ಅಂದರೆ ರಿವ್ಯಾಲ್ಯೂಷನ್ ಮಾಡಿದ್ದಾರೆ. ರಿವ್ಯಾಲ್ಯೂಷನ್ ಮಾಡಿದ ಮೇಲೆ ದಟ್ ಸ್ಟೂಡೆಂಟ್ ಗಾಟ್ 14 ಮಾರ್ಕ್ಸ್. ಫ್ರಮ್ 0 to 14 ಏನು ರೀ ಇದು? 14 ಮಾರ್ಕ್ಸ್ ಗ್ಯಾಪ್ ಇದೆ, 1 or 2 ಮಾರ್ಕ್ಸ್ ಅಲ್ಲ, 14 ಮಾರ್ಕ್ಸ್. 0 to 14 ಎಲ್ಲಿದೆ ಅದು? ಅದು ತುಂಬಾ ಹ್ಯೂಜ್ ಗ್ಯಾಪ್ ಇದೆ. ಬಟ್ ಅದು ಹೇಗೆ ಒಂದೇ ಸಲ ಅದು ಹೇಗೆ ಅವ್ರು ಮಾಡ್ತಾರೆ? ಸಿಲಿ ನೋಡಿ, 14 ಇದೆ, ಇದು 10 ಬಂತು, ಇಟ್ಸ್ ಓಕೆ ಬಿಡಿ, ನಾನು ಹೇಳಿದ್ನಲ್ಲ ಓಲ್ಡ್ ಮಾರ್ಕೆ ಕನ್ಸಿಡರ್ ಮಾಡ್ತಾರೆ ಇಫ್ ಇನ್ ಕೇಸ್ ನೀವು ಇಲ್ಲ. ಬಟ್ ಇಲ್ಲಿ ನೋಡಿ ಮ್ಯಾಥ್ಸಲ್ಲಿ 0 to 14 ಲಿಟ್ರಲಿ 14 ಮಾರ್ಕ್ಸ್ ಗ್ಯಾಪ್ ಇದೆ. ಈ 14 ಮಾರ್ಕ್ಸ್ ಅವ್ರು ಹೇಗೆ, ಹೌ ಕ್ಯಾನ್ ದೇ ಬಿ ಸೋ ಇರ್ರೆಸ್ಪಾನ್ಸಿಬಲ್ ಅಲ್ವಾ? ಸೊ ಇದು ಏನೂ ಅಲ್ಲ, ನಾನು ಹೇಳಿದ್ದೀನಿ ನೋಡಿ ಗೈಸ್, ಇದೆಲ್ಲ ಏನಿದೆ ಇದು ರಿಯಲ್ ಮಾರ್ಕ್ ಶೀಟ್ ಆಫ್ ದ ಸ್ಟೂಡೆಂಟ್ಸ್, ಸರಿನಾ. ಇದು ಆಲ್ರೆಡಿ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿತ್ತು. ನನಗೆ ಇನ್ನೂ ಆರ್ ವಿ ರಿಸಲ್ಟ್ ಬರುತ್ತೆ ಅಲ್ವಾ, ಆವಾಗ ನಾನು ಸ್ಟೂಡೆಂಟ್ಸ್ ಇದು ಇನ್ನೊಮ್ಮೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಯು ಕ್ಯಾನ್ ಸಿ ಇದು ಒಂದು ಸ್ಕ್ಯಾಮ್ ನಡೆದಿದೆ ನಮ್ಮ ಸ್ಟೂಡೆಂಟ್ಸ್ ಜೊತೆ. ಸೊ ಹೀಗೆ ಇವರಂತಲ್ಲ ಹಲವಾರು ವಿದ್ಯಾರ್ಥಿಗಳ ಜೊತೆ ಈ ಥರ ಸ್ಕ್ಯಾಮ್ ನಡೆದಿದೆ. ರಿವ್ಯಾಲ್ಯೂಷನ್ ನೆಪದಲ್ಲಿ ಅವರಿಗೆ ಅವ್ರ ಮಾರ್ಕ್ಸು ಕರೆಕ್ಟ್ ಸ್ಟಾರ್ಟಿಂಗಲ್ಲೇ ಅವ್ರು ಕರೆಕ್ಟ್ ಮಾರ್ಕ್ಸನ್ನು ಅವರಿಗೆ ಕೊಟ್ಟಿಲ್ಲ. ರಿವ್ಯಾಲ್ಯೂಷನ್ ಒಂದು ನೆಪ ಅಷ್ಟೇ. ರಿವ್ಯಾಲ್ಯೂಷನ್ ಮಾಡಿದ ತಕ್ಷಣ ನಿಮಗೆ 0 to 14 ಬರುತ್ತಾ? ನನ್ನ ಪ್ರಕಾರ ಏನು ಗೊತ್ತುಂಟ, ರಿವ್ಯಾಲ್ಯೂಷನ್ ಅಂದರೆ ಕರೆಕ್ಟ್ ಆ ಸ್ಟೂಡೆಂಟ್ ಪೇಪರ್ ಏನಿದೆ ಗಮನ ಕೊಟ್ಟು ಕರೆಕ್ಟಾಗಿ ಚೆಕ್ ಮಾಡೋರಂಥದ್ದು, ಸರಿನಾ. ಕರೆಕ್ಟಾಗಿ ಚೆಕ್ ಮಾಡಿರೋಂಥದ್ದೇ ಅಂದರೆ ಇನ್ನೂ ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಥವಾ ಜಸ್ಟ್ 1 or 2 ಮಾರ್ಕ್ಸ್ ಫ್ಲಕ್ಚುಯೇಷನ್ ಆಗಿರಬಹುದು ನನ್ನ ಲೆಕ್ಕದಲ್ಲಿ. ಬಟ್ ಇಲ್ಲಿ ಫ್ರಮ್ 0 to 14 ಅಂದರೆ ಏನು ಹೇಳೋದು ಇದಕ್ಕೆ? ಫ್ರಮ್ 0 to 14 ಅಂದರೆ ದಿಸ್ ಇಸ್ ನಾಟ್ ಅ ಜೋಕ್, ಸರಿನಾ. ಇದೊಂದು ಸ್ಟೂಡೆಂಟ್, ಇದೊಂದು ಲೈಫು, ಸ್ಟೂಡೆಂಟಿಗೆ ಭವಿಷ್ಯ. ಸೊ ನಾನು ಏನು ಹೇಳ್ತೀನಂದರೆ ಏನೇ ಆಗಲಿ ಸರಿನಾ ಸ್ಟೂಡೆಂಟ್ಸ್, ನಿಮಗೆ ಈಗ ಒಂದು ಎಫ್ ಅಂತ ಬಂದಿರ್ಬೋದು, ನಿನ್ನೆ ಒಂದು ರಿಸಲ್ಟ್ ಬಂದಿದೆ, ಆರ್ ಇವನ್ 4th ಸೆಮಿಸ್ಟರ್ ಯಾವುದೇ ಸೆಮಿಸ್ಟ್ರ್ ಇರಲಿ ನಿಮಗೆ ಒಂದು ಎಫ್ ಅಂತ ಬಂದಿರಬಹುದು, ಸರಿನಾ. ಸೊ ನೀವು ಮೇಕಪ್ ಎಕ್ಸಾಮ್ವರೆಗೂ ವೇಟ್ ಮಾಡಬೇಡಿ. ಮೇಕಪ್ ಎಕ್ಸಾಮ್ ನಿಮಗೆ ಒಂದು ಚಾನ್ಸ್ ಕೊಡುತ್ತೆ ನಿಮಗೆ ಕ್ಲಿಯರ್ ಮಾಡೋಕ್ಕೆ,
1 ಇಯರ್ವರೆಗೆ ಕಂಟಿನ್ಯೂ ಮಾಡಬೇಕಂತ ಇಲ್ಲ, ವೇಟ್ ಮಾಡಬೇಕಂತ ಇಲ್ಲ. ಬಟ್ ನೀವು ಮೇಕಪ್ ಎಕ್ಸಾಮ್ವರೆಗೂ ವೇಟ್ ಮಾಡಬೇಡಿ. ನನ್ನ ಮಾತು ಕೇಳಿ ರಿವ್ಯಾಲ್ಯೂಷನಿಗೆ ಅಪ್ಲೈ ಮಾಡಿ. ಯಾಕಂದರೆ ನೀವು ಇಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಕಣ್ರಿ. ಯಾಕಂದರೆ ರಿವ್ಯಾಲ್ಯೂಷನ್ ಮಾಡೋದಾದರೆ ನಿಮಗೆ ಇನ್ಸ್ಟೆಂಟ್ ನಿಮಗೆ ನಾನು ಹೇಳ್ತೀನಿ ನೋಡಿ, ರಿವ್ಯಾಲ್ಯೂಷನಿಗೆ ಒಂದು ಕ್ರೈಟೀರಿಯಾ ಇದೆ, ಸರಿನಾ? ಸೊ ಇಫ್ ಇನ್ ಕೇಸ್ ನಿಮಗೆ ಸ್ಟ್ರಾಂಗ್ ಬಿಲೀಫ್ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವಲ್ವಾ ಪೇಪರ್ ಬರೀತಿರೋದು. ನೀವು ಪೇಪರ್ ಬರೆದಾಗ ನಿಮಗೆ ಗೊತ್ತಿರುತ್ತೆ, ಲೈಕ್ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ನಿಮಗೆ ಒಂದು ಗಟ್ ಫೀಲಿಂಗ್ ಹೇಳುತ್ತೆ ಅಲ್ವಾ. ನಿಮ್ಮ ಒಳಗಿರೋ ಅಂಥ ಒಂದು ಫೀಲಿಂಗ್ ಹೇಳುತ್ತೆ, ಓಕೆ ನಾನು ಪಾಸ್ ಆಗ್ತೀನಿ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಒಂದು ಇದ್ದೇ ಇರುತ್ತೆ. ಸೊ ನಿಮ್ಗೆ ಆ ಥರ ಒಂದು ಬಿಲೀಫ್ ಇದ್ದರೆ ಗೋ ಫಾರ್ ರಿವ್ಯಾಲ್ಯೂಯೇಷನ್, ಸರಿನಾ? ಬಟ್ ನಿಮಗೆ ಆ ಥರ ಒಂದು ಹೋಪ್ ಇಲ್ಲ ಅಂದರೂ ಪರವಾಗಿಲ್ಲ, ರಿವ್ಯಾಲ್ಯೂಷನಿಗೆ ಹಾಕಿಬಿಡಿ. ಯಾಕಂದರೆ ನಿಮ್ಮದೇ ಮಾರ್ಕ್ಸ್ ಏನಿದೆ ಅದು ಏನೂ ಕಮ್ಮಿ ಆಗಲ್ಲ. ಆಗೋದಿದ್ರೆ ಒಂದು ಜಾಸ್ತಿ ಆಗೋದು ಬಿಟ್ಟರೆ ಕಮ್ಮಿ ಆಗಲ್ಲ, ಸರಿನಾ? ಸೊ ನೀವು ಏನಂದರೆ ನಾನು ರೆಕಮೆಂಡ್ ಮಾಡ್ತೀನಿ ರಿವ್ಯಾಲ್ಯೂಷನ್ ಹಾಕಿ ಅಂತ. ಐ ನೋ ಒಂದು ಸಬ್ಜೆಕ್ಟಿಗೆ ಜಸ್ಟ್ 600 ಅಲ್ಲ, ಇಟ್ ಈಸ್ 600 ರುಪೀಸ್, ತುಂಬಾ ಹೈ ಅಮೌಂಟ್. ಬಟ್ ನೀವು ಅದು ಮೇಕಪ್ ಎಕ್ಸಾಮ್ವರೆಗೂ ವೇಟ್ ಮಾಡೋದಕ್ಕಿಂತ, ಮೇಕಪ್ ಎಕ್ಸಾಮ್ ಅಂದರೆ ಎಷ್ಟಿರುತ್ತೆ, ನೀವಲ್ಲಿ ಎಕ್ಸಾಮ್ ಫೀಸೆಲ್ಲ ಕಟ್ತೀರಲ್ವ, ನಿಮ್ಮ ಕಾಲೇಜಲ್ಲಿ ಒಂದು ಅಪ್ಲಿಕೇಶನ್ ತೊಗೊಂಡು ಅದಷ್ಟು 1600 ಎಷ್ಟು ಒಂದು ಆಗುತ್ತೆ ಎಲ್ಲ ಸಬ್ಜೆಕ್ಟ್ಸಿಗೆ. ಸೊ ಹಾಗೆ ಆಗುತ್ತೆ, ಸರಿನಾ? ಸೊ ಅಲ್ಲಿವರೆಗೂ ವೇಟ್ ಮಾಡಬೇಡಿ. ನಾನು ಹೇಳ್ತೀನಿ ಏನು ಮಾಡಿ ಅಂದರೆ ರಿವ್ಯಾಲ್ಯೂಷನಿಗೆ ಹಾಕಿಬಿಡಿ. ಏನೇ ಇದ್ರೂ ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ. ಒಂದು 90% ಚಾನ್ಸಸ್ ಇದೆ ನಿಮ್ಮದು ಒಂದು ರಿಸಲ್ಟ್ ಏನಿದೆ ಎಫಿಂದ ಪಿ ಆಗೋಕ್ಕೆ, ಸರಿನಾ? ಸೊ ಇದು ಏನಿದೆ ಇದು ವಿ ಟಿ ಅವ್ರದ್ದು ಪಕ್ಕಾ ಸ್ಕ್ಯಾಮೇ. ಯಾಕಂದರೆ ಇದು ಇವತ್ತು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರುತ್ತಂತ ಅಲ್ಲ, ಫ್ರಮ್ ಪಾಸ್ಟ್ 5 ಇಯರ್ಸ್ಗಿಂತ ಜಾಸ್ತಿ ಆಗಿದೆ ಇದೇ ಥರ ಒಂದು ಏನು ಪ್ರಾಕ್ಟೀಸ್ ನಡೀತಾ ಉಂಟು ಈ ವಿ ಟಿ ಒ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನನ್ನ ಮಾತು ಕೇಳಿ ರಿವ್ಯಾಲ್ಯೂಷನಿಗೆ ಹಾಕಿಬಿಡಿ. ಸೊ ನಿಮಗೆ ಒಂದು 90% ಚಾನ್ಸ್ ಇದೆ ಒಂದು ಪಾಸ್ ಆಗುವಂಥದ್ದು. ಸೊ ಬಿಲೀವ್ ಇನ್ ಯುವರ್ ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸ್ಟೂಡೆಂಟ್ಸ್, ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸೊ ನೀವು ಹೀಗೆ ಸುಮ್ಮನೆ ಬಿಟ್ಕೊಡೋಕ್ಕಾಗಲ್ಲ. ತುಂಬಾ ಕಮೆಂಟ್ಸ್ ಬಂದಿದೆ, ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ, ನನಗೆ ಇಷ್ಟು ಮಾರ್ಕ್ಸ್ ಬರಬೇಕಿತ್ತು ಬಟ್ ಇನ್ನೂ ಬಂದಿಲ್ಲ ಅಂತ. ಸೊ ಇದು ನಿಮ್ಮ ಫಾಲ್ಟ್ ಅಲ್ಲ. ಸೊ ನಿಮ್ಮದೇನೂ ಫಾಲ್ಟ್ ಇಲ್ಲ, ಸರಿ? ನಾನು ನಿಮ್ಮ ಪೇರೆಂಟ್ಸಿಗೂ ಸಹ ಹೇಳಿ, ಇದು ನಿಮ್ಮ ಫಾಲ್ಟ್ ಅಲ್ಲ. ಸೊ ಇದು ಇವತ್ತಂತ ಎಲ್ಲ ಸ್ಟೂಡೆಂಟ್ಸ್ ಜೊತೆ ಆಗಿರೋವಂಥದ್ದು ಇದೇನೆ. ಫ್ರಮ್ ಪಾಸ್ಟ್ ಮೋರ್ ದೆನ್ 5 ಇಯರ್ಸಿಂದನೂ ಹೀಗೆ ಆಗ್ತಾ ಇರೋದು ಎಲ್ಲ ಸ್ಟೂಡೆಂಟ್ಸ್ ಜೊತೆ. ಸೊ ಇದು ನಿಮ್ಮ ಫಾಲ್ಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ನೀವು ನಿಮ್ಮ ಹಾರ್ಡ್ ವರ್ಕನ್ನು ಕರೆಕ್ಟಾಗಿ ಮಾಡಿದ್ದೀರಾ. ಫಾಲ್ಟ್ ಇರೋದು ನಮ್ಮ ಈ ಯೂನಿವರ್ಸಿಟಿಯಿಂದ. ಸೊ ಏನು ಮಾಡಿ ಅಂದರೆ ಜಸ್ಟ್ ರಿವ್ಯಾಲ್ಯೂಷನಿಗೆ ಹಾಕಿ, ಏನೇ ಆದರೂ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳುತ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ನಿಲ್ಲಿಸ್ತೀನಿ. ಏನೇ ಕಮೆಂಟ್, ಏನೇ ಕ್ವೆಶನ್ಸ್ ಇದ್ದು ಯು ಆರ್ ಫ್ರೀ ಟು ಕಮೆಂಟ್, ಓಕೆ? ಸೊ ಇಷ್ಟೇ ಹೇಳಬೇಕಿತ್ತು, ಹೇಳಿದ್ದೀನಿ. ಜೈ ಶ್ರೀರಾಮ್.